ಕಾರ್ಯಕ್ರಮದ ಯಶಸ್ಸು ಅಂತ ನಾವು ಭಾವಿಸ್ತಾ ಇದ್ದೇವೆ. ನಾವು ಹೊರಡಿಸಿದ ಘೋಷಣೆ ಮೋದಿ ರಕ್ಷತೆ ರಕ್ಷಿತ ಎಂಬುದನ್ನು ಗುಜರಾತಿನ ಬಿಜೆಪಿಯವರು ಅವರ ಸ್ಲೋಗನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳಿದ್ದೇವೆ, ಅದನ್ನು ಮೋದಿ ರಕ್ಷತೆ ರಕ್ಷಿತ ಎಂಬುದನ್ನು ಬಿಜೆಪಿಯವರು ತಮ್ಮ ಎಲ್ಲ ಲೆಟರ್ಹೆಡ್ಗಳಲ್ಲಿ ಅದನ್ನು ಗುಜರಾತಿನಲ್ಲಿ ಅವರು ಸ್ವೀಕಾರ ಮಾಡಿದ್ದಾರೆ. ಈ ರೀತಿ ಮೋದಿಯವರಿಗೂ ವಿಶೇಷವಾದ ಒಂದು ಸಂತೋಷ ಆಗಿದ್ದು ಈ ಒಂದು ಕಾರ್ಯಕ್ರಮ ಒಂದು ವಿಶೇಷವಾದಂತಹ ಜಾಗೃತಿಯನ್ನು ಮೂಡಿಸಿದೆ. ಈ ಎಲ್ಲ ಯಶಸ್ಸಿಗೆ ನಿಮ್ಮ ಒಂದು ಪರಿಶ್ರಮ ಇದು ಮುಖ್ಯ ಕಾರಣ ಅಂತ ಹೇಳಿ ನಾವು ಭಾವಿಸಿ ಮುಂದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಇಂತಹ ಒಂದು ಅವಕಾಶಗಳು ಸಿಗುವಾಗ ಯಾವಾಗ ಸಿಗ್ತದೋ ಅದನ್ನು ನಾವು ಉಪಯೋಗಿಸಿಕೊಳ್ಳುವುದು ಬುದ್ಧಿವಂತಿಕೆ. ಇಂತಹ ಅವಕಾಶಗಳು ಬೇಕು ಅಂತ ಹೇಳಿದಾಗ ಸಿಗುವುದಿಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದೇನೆಂದರೆ, ನಾನು ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕೊಡ್ತೇನೆ, ನನ್ನ ಕಡೆಯಿಂದ ಏನೂ ತಪ್ಪು ನಡೆಯುವುದಿಲ್ಲ. ಆದರೆ ಕೆಲವರು ಉಪಯೋಗಿಸ್ತಾರೆ, ಕೆಲವರು ಉಪಯೋಗಿಸುವುದಿಲ್ಲ. ಆದ್ದರಿಂದ ಜನರ ಕಡೆಯಿಂದಲೇ ತಪ್ಪು. ಭಗವಂತನು ಎಲ್ಲರಿಗೂ ಅವಕಾಶವನ್ನು ಕೊಡ್ತಾನೆ. ಆ ಅವಕಾಶವನ್ನು ಯಾರು ಉಪಯೋಗಿಸಿಕೊಳ್ತಾರೆ ಸಬುದ್ಧಿಮಾನ್, ಅವನು ಬುದ್ಧಿವಂತ, ಜಾಣ ಆಗ್ತಾನೆ. ನೀವೆಲ್ಲರೂ ಕೂಡ ಜಾಣರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ. ಇಂಥ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಂಡು ನೀವೆಲ್ಲರೂ ಕೂಡ ವಿಶೇಷ ಸೇವೆಯನ್ನು ಮಾಡಿದ್ದಕ್ಕೆ ನಾವು ನಿಮ್ಮನ್ನೆಲ್ಲ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತ ಇದಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಿದೆ. ಜಿಲ್ಲಾಧಿಕಾರಿಯವರು ಸ್ವರೂಪ ಅವರು ಕೂಡ ಸ್ವಯಂ ಫೀಲ್ಡಿಗೆ ಇಳಿದು ಇದರ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ದೊಡ್ಡ ಆತಂಕ ಈ ರಕ್ಷಣೆಯ ಆತಂಕ. ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ಮೋದಿಯವರ ಮೇಲೆ ವಿಶೇಷವಾದಂತಹ ಒಂದು ಜನರ ಕಣ್ಣು ಇದ್ದದ್ದರಿಂದ, ಅದು ಕೂಡ ಇತ್ತೀಚೆಗೆ ಅನೇಕ ಘಟನೆಗಳು ನಡೆದು ಹೋದದರಿಂದ ಈ ಒಂದು ನಮ್ಮ ಸ್ಥಳಕ್ಕೆ ಬಂದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಎಂಬಂಥ ಆತಂಕ ನಮಗೆ ತುಂಬ ಕಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ರಕ್ಷಣಾ ಇಲಾಖೆಯವರು ಕೂಡ, ಪೊಲೀಸ್ ಇಲಾಖೆಯವರು ಕೂಡ, ನಮ್ಮ SP ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ರಕ್ಷಣೆಯನ್ನು ಕೊಟ್ಟು ಈ ಕಾರ್ಯಕ್ರಮ ನಿರಾತಂಕವಾಗಿ ನಡೆಯುವ ಹಾಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ರಕ್ಷಣಾ ಇಲಾಖೆಗೂ ಕೂಡ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ BJPಯವರು ಕೂಡ ಅವರದೇ ನಾಯಕ ಬರುವಾಗ ಅವರು ರಾಜೋಚಿತವಾದಂತಹ, ಅವರು ಯಾವ ರೀತಿ ಅವರನ್ನು ಗೌರವಿಸಬೇಕು ಆ ರೀತಿ ವಿಶೇಷವಾದಂತಹ ರೀತಿಯಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಅವರು ಕೂಡ ಸಹಕರಿಸಿದ್ದಾರೆ. ಅಂತಹ BJPಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ಮುಖ್ಯವಾಗಿ ಈ ಪಾರಾಯಣ ಮಾಡೋದು ಅಂದರೆ ಅದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಓದಲಿಕ್ಕೆ ನಾವು ಕಲಿಸಿಕೊಡಬೇಕು. ಕೆಲವರಿಗೆಲ್ಲ ಭಗವದ್ಗೀತೆ ಓದಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಟ್ರೈನಿಂಗು ಮಾಡಿದ್ದೇವೆ. 1.5 ತಿಂಗಳಿನಿಂದ ನಮ್ಮ ಧರ್ಮಸ್ಥಳ ಭಜನಾ ಪರಿಷತ್ತಿನವರು, ಧರ್ಮಸ್ಥಳದ ಅನೇಕ ಸ್ವಯಂ ಸೇವಕರು ಸೇರಿ ಸಾವಿರಾರು ಜನರಿಗೆ ಭಗವದ್ಗೀತೆಯನ್ನು ಓದಲಿಕ್ಕೆ ಹೇಳಿಕೊಡತಕ್ಕಂತಹ ನಮ್ಮ ಉಷಾ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಭಾಗದಲ್ಲಿಯೂ ಕೂಡ ವಿಶೇಷವಾದಂತಹ ಪರಿಶ್ರಮವನ್ನು ತಿಂಗಳುಗಟ್ಟಲೆ ಮಾಡಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವ ಹಾಗೆ ಅವರು ಸಹಕರಿಸಿದ್ದಾರೆ. ಮುಖ್ಯವಾಗಿ ನಾವು ಧರ್ಮಸ್ಥಳದ ಎಲ್ಲ ಸ್ವಯಂ ಸೇವಕರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ವೀರೇಂದ್ರ ಹೆಗ್ಗಡೆ ಅವರೇ ಸ್ವಯಂ ಬಂದು ಸ್ವಾಗತವನ್ನು ಮಾಡಿ, ಅವರ ಅನಾರೋಗ್ಯದ ಮಧ್ಯದಲ್ಲಿಯೂ ಕೂಡ ಅವರು ಮೊದಲು ಬರುವುದಿಲ್ಲ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ದು ನಮ್ಮ ಒತ್ತಾಯಕ್ಕೆ ಅವರು ಕೂಡ ಆಗಮಿಸಿ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ, ಎಲ್ಲ ಕಾರ್ಯಕರ್ತರಿಗೂ ಕೂಡ ಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಇದು ನಮ್ಮ ಪುತ್ತಿಗೆ ಮಠದ ಕಾರ್ಯಕ್ರಮ ಅಲ್ಲ, ಇದು ದೇವರ ಕೆಲಸ, ದೇವರ ಸೇವೆ ಎಂಬಂತಹ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಹಾಗಾಗಿ ನಮ್ಮ ಕೆಲಸ ಕೇವಲ ಪೋಸ್ಟ್ಮ್ಯಾನ್ನ ಕೆಲಸ. ಪೋಸ್ಟ್ಮ್ಯಾನು ಏನು ಮಾಡ್ತಾರೆ ಅಂದರೆ ಆ ಕವರನ್ನು ತಂದು ಸಂಬಂಧಪಟ್ಟವರಿಗೆ ಕೊಟ್ಟು ಯಾರು ಕಳಿಸಿದ್ದಾರೆ ಅವರಿಗೆ ರಶೀದಿ ಸಿಗುವ ಹಾಗೆ ಮಾಡೋದು. ಹಾಗೆ ನಮ್ಮ ಕೆಲಸ ನೀವು ಮಾಡಿದ ಸೇವೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿ, ಕೃಷ್ಣನಿಂದ ನಿಮಗೆಲ್ಲ ರಶೀದಿ ಬರಬೇಕು, ಕೃಷ್ಣನಿಂದ ನಿಮಗೆಲ್ಲ ಅನುಗ್ರಹ ಬರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವುದೇ ನಮ್ಮ ಕೆಲಸ ಆಗಿದೆ ಹೊರತು
ಇದು ಮಠದ ಕೆಲಸ ಅಲ್ಲ, ದೇವರ ಕೆಲಸ ಎಂಬುದಾಗಿ ನೀವೆಲ್ಲರೂ ಕೂಡ ಭಾವಿಸಿ ನೀವೇನು ಪಾತ್ರವನ್ನು ವಹಿಸಿದ್ದೀರಿ. ಇಂತಹ ಅವಕಾಶಗಳನ್ನು ನೀವು ಯಾರೂ ಕೂಡ ಬಿಡಬಾರದು. ದೇವರು ಕೊಟ್ಟಂತಹ ಅವಕಾಶ, ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗ ಪಡಿಸಿಕೊಂಡಿದ್ದೀರಿ. ಮುಂದೆಯೂ ಕೂಡ ಇಂತಹ ಅವಕಾಶಗಳು ಬಂದಾಗ ಇದನ್ನು ನೀವೆಲ್ಲರೂ ಕೂಡ ಸದುಪಯೋಗಪಡಿಸಿಕೊಂಡು ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಪರ್ಯಾಯ ಇನ್ನೇನು ಕೇವಲ 40 ದಿವಸಗಳು ಮಾತ್ರ ಇವೆ. ಜನವರಿ 17ನೇ ತಾರೀಕಿಗೆ ನಮ್ಮ 4ನೇ ಪರ್ಯಾಯದ ಮುಕ್ತಾಯವಾಗ್ತಾ ಇದೆ. ಅದರ ಒಳಗಡೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಇದೇ 13ನೇ ತಾರೀಕಿಗೆ ವಿಶ್ವ ಶಾಂತಿ ಸಮ್ಮೇಳನ ಅಂತ ಹೇಳಿ ನಾವು ವಿಶ್ವಶಾಂತಿ ಸಮ್ಮೇಳನದ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು, ಅಮೇರಿಕಾದಿಂದ ವಿಶ್ವಸಂಸ್ಥೆಯ ಸಹ ಸಂಸ್ಥೆಯಾದಂತಹ ವಿಶ್ವ ಧರ್ಮ ಶಾಂತಿ ಸಂಸ್ಥೆಯ ಜನರಲ್ ಸೆಕ್ರೆಟರಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ವಿಲಿಯಂ ವಿಂಡ್ಲೆ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದ ಗವರ್ನರು ನಜೀರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಶಾಂತಿ ಸಾಮರಸ್ಯದ ವೃದ್ಧಿಗಾಗಿ ಪರಸ್ಪರ ಒಂದು ಮಾತುಕತೆ, ಸಹಕಾರ, ಇದರ ವೃದ್ಧಿಗಾಗಿ ಪ್ರೇರಣೆಯನ್ನು ನೀಡುವುದಕ್ಕೋಸ್ಕರ ಜಾಗತಿಕ ಅನೇಕ ಗಣ್ಯರನ್ನು ಕೂಡ ನಾವು ಇದರಲ್ಲಿ ಆಹ್ವಾನ ಮಾಡಿದ್ದೇವೆ. ಅಂತಹ ಕಾರ್ಯಕ್ರಮ 13ನೇ ತಾರೀಕಿಗೆ ನಡೀತಾ ಇದೆ. ಮಧುಸೂದನ ಸಾಯಿ ಅವರು ಬರ್ತಾ ಇದ್ದಾರೆ. ಸತ್ಯಸಾಯಿ ಸಂಸ್ಥೆಯ ಒಂದು ಮುಖ್ಯಸ್ಥರಾದಂತಹ ಮಧುಸೂದನ ಸಾಯಿ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಕೇಂದ್ರದಿಂದ ಅನೇಕ ಜನ ಬರುವವರಿದ್ದಾರೆ. ಗಡ್ಕರಿ ಅವರು ಬರುವವರಿದ್ದಾರೆ. ಯೋಗಿಯವರ ಕಾರ್ಯಕ್ರಮವೂ ಕೂಡ ಈಗ ಪಟ್ಟಿಯಲ್ಲಿ ಇದೆ. ಹಾಗೆಯೇ ರಾಜನಾಥ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅನೇಕ ಗಣ್ಯರು ಕೂಡ ಈ ಅನೇಕ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದು, 22ನೇ ತಾರೀಕಿಗೆ, ಈ ತಿಂಗಳ 27ನೇ ತಾರೀಕಿಗೆ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ, ಬಂಗಾರದ ರಥವನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಕೋಟಿ ಗೀತಾ ಲೇಖನ ಯಜ್ಞದ ಸ್ಮರಣಿಕೆಯಾಗಿ ಹಾಗೂ ನಾವು ಸ್ವಾಮಿಗಳಾಗಿ 50 ವರ್ಷ ಸಂದಿದೆ. ಆ ಒಂದು ಗೋಲ್ಡನ್ ಜುಬಿಲಿಯನ್ನು ಗೋಲ್ಡನ್ ಚಾರಿಯಟ್ ಮುಖಾಂತರ ಭಗವಂತನಿಗೆ ಚಿನ್ನದ ರಥವನ್ನು ಸಮರ್ಪಣೆ ಮಾಡುವ ಮೂಲಕ ನಮ್ಮ ಜೀವನ ಪ್ರಯಾಣವನ್ನು 50 ವರ್ಷಗಳ ಪರ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಭಗವಂತನಿಗೆ ಪ್ರಯಾಣ ಮಾಡತಕ್ಕಂಥ ಒಂದು ಬಂಗಾರದ ರಥವನ್ನೇ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಾವು ಪಾರ್ಥಸಾರಥಿ ಸುವರ್ಣ ರಥವನ್ನು 27ನೇ ತಾರೀಕಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇಡೀ ಭಗವದ್ಗೀತೆಯನ್ನು ಚಿನ್ನದಲ್ಲಿ ಬರೆದಂತಹ ಒಬ್ಬ ಭಕ್ತರು ಇದ್ದಾರೆ. ಚಿನ್ನದ ಪುಸ್ತಕವನ್ನೇ, ಭಗವದ್ಗೀತೆಯ ಪುಸ್ತಕವನ್ನೇ ಅವರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಚಿನ್ನದ ಒಂದು ಅಕ್ಷರದಲ್ಲಿ ಬರೆದು ಭಗವದ್ಗೀತೆಯನ್ನು ಏನು ಅವರು ಅರ್ಪಣೆ ಮಾಡ್ತಾ ಇದ್ದಾರೆ, ಅದರ ಅರ್ಪಣಾ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಜನವರಿ 3ನೇ ತಾರೀಕಿನಿಂದ ಪರ್ಯಾಯ ಮಂಗಳ ಮಹೋತ್ಸವ ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ನಾವು ಪ್ರತಿನಿತ್ಯ ಭಗವದ್ಗೀತೆಯ ಪಾಠ, ಹಾಗೆ ಶ್ರೀಮನ್ ನ್ಯಾಯಸುಧಾ ಪಾಠ, ಇದನ್ನು ಶಿಷ್ಯರಿಗೆ ನಾವು ಮಾಡ್ತಾ ಇದ್ದು ಅದರ ಮಂಗಳ ಮಹೋತ್ಸವವು ಕೂಡ ನಡೀತಾ ಇದೆ. ಸಪ್ತೋತ್ಸವದ ಕಾರ್ಯಕ್ರಮ ಇದೆ. ಹೀಗೆ ಜನವರಿ 17ರ ತನಕ ನಿರಂತರ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು, ಆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಇದೇ ರೀತಿ ನಿಮ್ಮ ಸಹಕಾರವನ್ನು ಮುಂದುವರಿಸಬೇಕು. ಶ್ರೀಕೃಷ್ಣನ ಸೇವಾ ಅವಕಾಶವನ್ನು ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸ್ಥಳೀಯ ಶಾಸಕರು ಹಾಗೆ ಸಂಸದರು ಶ್ರೀನಿವಾಸ ಪೂಜಾರಿಯವರು ಹಾಗೆ ಯಶ್ಪಾಲ್ ಸುವರ್ಣವರು ಅವರು ಕೂಡ ಇದರ ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮದ ಭಾಗವಹಿಸ್ತಾ ಇದಕ್ಕೆ ವಿಶೇಷವಾದ ಅಭಿನಂದನೆಯನ್ನು, ಹಾಗೆ ನಮ್ಮವರೇ ಆದಂತಹ ಜಿಲ್ಲಾಧ್ಯಕ್ಷರಾದಂತಹ ನವೀನ್ ಕುತ್ಯಾರ್ ಅವರು ಕೂಡ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾವು ವಿಶೇಷ ಅಭಿನಂದನೆಯಲ್ಲಿ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಮ್ಮ ಸುಪ್ರಸಾದ ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮದ ಒಂದು ವಿಶೇಷವಾದ ನೇತೃತ್ವವನ್ನು ವಹಿಸಿಕೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಎಲ್ಲ ಪ್ರಮುಖರಿಗೂ ಕೂಡ ನಾವು ವಿಶೇಷ ಅಭಿನಂದನೆ ಮಾಡ್ತಾ, ಮಹಿಳೆಯರಲ್ಲಿ ನಮ್ಮ ಉಷಾ ಹೆಬ್ಬಾರ್ ಅವರು ಬಹಳ ನಿಷ್ಠೆಯಿಂದ ಅನೇಕ ತಿಂಗಳಿನಿಂದ ಎಲ್ಲ ಕಡೆ ಓಡಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ, ಮಹಿಳೆಯರಲ್ಲಿ ನಮ್ಮ DC ಅವರೇ
ಮಹಿಳಾ ನಾಯಕಿಯಾಗಿ ಸ್ವರೂಪ ಅವರು ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ, ಏನೇ ದೊಡ್ಡ ಕಾರ್ಯಕ್ರಮ ಆದರೂ ಕೂಡ ಅದರಲ್ಲಿ ಹೆಚ್ಚು ಲೋಪದೋಷಗಳು ಅಥವಾ ಎಷ್ಟೋ ಒಂದು ನ್ಯೂನತೆಗಳು ಇರುವುದು ಅದು ಸಹಜ. ಅದು ಒಂದು ರೀತಿ ಕಾರ್ಯಕ್ರಮದ ಸೊಬಗು ಕೂಡ ಹಾಗೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಅವ್ಯವಸ್ಥೆ ಆದರೆ ಮಾತ್ರ ಆವಾಗ ಅದಕ್ಕೆ ಸೊಬಗು. ಎಲ್ಲವೂ ವ್ಯವಸ್ಥಿತವಾಗಿ ಆಗಿದ್ದರೆ ಅದರಲ್ಲಿ ಸೊಬಗು ಕಡಿಮೆ. ನನಗೆ ಅಮೇರಿಕಾದಲ್ಲಿ ಒಬ್ಬ ಭಕ್ತರು ಹೇಳಿದರು, ಅವರು ಅಲ್ಲೇ ಇದ್ದವರು, ಅವರು ನನ್ನ ಹತ್ರ ಮಾತಾಡ್ತಾ ಹೇಳಿದರು, ಸ್ವಾಮಿಗಳೇ ನನಗೆ ಅಮೇರಿಕ ಬೇಡ, ನಾನು ಭಾರತಕ್ಕೆ ಹೋಗ್ತೇನೆ ಎಂದು. ಯಾಕೆ ಕೇಳಿದೆ. ಅಲ್ಲ, ಇಲ್ಲಿ ಎಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ, ಸ್ವಲ್ಪ ಅವ್ಯವಸ್ಥೆ ಎಲ್ಲ ಇದ್ದರೆ ಅದರಲ್ಲಿ ಮಜಾ ಇರ್ತದೆ. ಎಲ್ಲವೂ ಕೂಡ ಶಿಸ್ತು ಪ್ರಕಾರನೇ ನಡೆದರೆ ಅದರಲ್ಲಿ ಏನು ಮಜಾ ಇಲ್ಲ. ಅದಕ್ಕೋಸ್ಕರ ಭಾರತದಲ್ಲಿ ಆದರೆ ಅದೆಲ್ಲ ಅವ್ಯವಸ್ಥೆಗಳು, ಇದೆಲ್ಲ ಟ್ರಾಫಿಕ್ ಜಾಮು, ಇದೆಲ್ಲ ಒಂದು ಎಂಜಾಯ್ ಮಾಡಲಿಕ್ಕೆ ಇರ್ತದೆ. ಇಲ್ಲಿ ಏನು ಆ ಥರ ಎಂಜಾಯ್ ಮಾಡಲಿಕ್ಕಿಲ್ಲ, ಅದಕ್ಕೆ ನಾನು ವಾಪಸ್ ಭಾರತಕ್ಕೆ ಹೋಗ್ತೇನೆ ಹೇಳಿದರು. ಹಾಗೆಯೇ ಸ್ವಲ್ಪ ಅವ್ಯವಸ್ಥೆಗಳು, ಗೊಂದಲಗಳು ಇದೆಲ್ಲ ಇದ್ದರೆ ಅದೇ ಒಂದು ಕಾರ್ಯಕ್ರಮದ ಸೊಬಗು. ಹಾಗಾಗಿ ಏನಾದರೂ ಅವ್ಯವಸ್ಥೆಗಳು, ಗೊಂದಲಗಳು ಇದೆಲ್ಲ ಇದ್ದರೆ ಅದೊಂದು ಕಾರ್ಯಕ್ರಮದ ಸೊಬಗು ಅಂತ ಹೇಳಿ ತಿಳ್ಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡಬೇಕು ಹೊರತು ಅದನ್ನು ಫೈಲಿಗೆ ಹಾಕ್ಕೊಳ್ಬಾರ್ದು, ಅದನ್ನು ಫೈಲ್ನಲ್ಲಿ ನಾವು ಕಟ್ಟಿಕೊಡಬಾರ್ದು. ಇದೆಲ್ಲ ಸಹಜವಾದದ್ದು ಎಂಬುದಾಗಿ ತಿಳ್ಕೊಂಡು ನಾವು ಮುಖ್ಯವಾಗಿ ಕೃಷ್ಣನ ಸೇವೆಯನ್ನು ನಾವೆಲ್ಲರೂ ಮಾಡಿದ್ದೇವೆ. ಕೃಷ್ಣನ ಅನುಗ್ರಹ ನಮಗೆ ಬಹಳ ಮುಖ್ಯ ಎಂಬಂತಹ ದೃಷ್ಟಿಯಲ್ಲಿ ಈ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಕೃಷ್ಣನ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ, ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ವ್ಯಾಪಕವಾದಂತಹ ಒಂದು ಪ್ರಚಾರವನ್ನು ಕೂಡ ನೀಡಿದ್ದಾರೆ. ನಮಗೆ ಆಶ್ಚರ್ಯವಾದದ್ದು, ನಮ್ಮ ಈ ಶತಕಂಠ ಗಾಯನದ ಕಾರ್ಯಕ್ರಮಕ್ಕೆ ಲಭಿಸಿದ ಪ್ರಚಾರ ಅದು ಎಷ್ಟು ವೈರಲ್ ಆಗಿದೆ ಅಂತೇಳಿ ಹೇಳಿದರೆ, ನಾವು ಮೊನ್ನೆ ಹೋಗುವಾಗ ಒಬ್ಬರು ಹೇಳ್ತಾ ಇದ್ದರು, ನೋಡಿ ಇವರೇ ಇಲ್ಲಿ ಮೋದಿ ಹತ್ರ ಇದ್ದವರು ಇವರೇ ಅಂತ ಹೇಳಿ ನಮ್ಮನ್ನು ತೋರಿಸ್ತಾ ಇದ್ದರು. ದಾರಿಯಲ್ಲಿ ಹೋಗುವವರು ಕೂಡ ಅದನ್ನು ಗುರುತಿಸುವ ಹಾಗೆ ಈ ಒಂದು ಕಾರ್ಯಕ್ರಮ ನಡೆದಿದೆ. ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಎಲ್ಲ ಭಕ್ತರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೆ. ಅನೇಕ ಕಾರ್ಯಕ್ರಮಗಳ ಹಿನ್ನೆಲೆಯನ್ನು ಪೂಜ್ಯ ಶ್ರೀಪಾದಂಗಳವರು ಹೇಳಿದರು. ಪ್ರತಿನಿತ್ಯ ಅತ್ಯಂತ ಭಕ್ತರನ್ನು ಆಕರ್ಷಣೆ ಮಾಡ್ತಾ ಇದ್ದಿದ್ದೇ ಕಿರಿಯ ಪಟ್ಟದ ಪರಮ ಪೂಜ್ಯ ಶ್ರೀಪಾದರು ಮಾಡುವ ಕೃಷ್ಣನ ವೈವಿಧ್ಯಮಯವಾದ ಅಲಂಕಾರಗಳು. ಗುರುಗಳು ಸಂಕಲ್ಪ ಮಾಡಿದರೆ ಅದಕ್ಕೆ ಅನುಗುಣವಾದ ಕೃಷ್ಣನ ಅಲಂಕಾರ ಅಲ್ಲಿ ಸಿದ್ಧವಾಗ್ತಿತ್ತು. ನೀವು ತುಂಬ ಗಮನಿಸಿ, ಅಲ್ಲಿ ಕೃಷ್ಣನ ಅಲಂಕಾರ ಏನಾಗಿರ್ತದೆ ಅದಕ್ಕೆ ಕೆಳಗಡೆಗೆ ಒಂದು ಕ್ಯಾಪ್ಷನ್ ಕೊಟ್ಟಿರ್ತಾರೆ. ಅದರ ವಿದ್ವತ್ತನ್ನು ನೀವು ಅಲ್ಲಿ ಎಳಿಬೇಕು. ಪೂಜ್ಯ ಶ್ರೀಪಾದರು ಒಂದೊಂದು ವೈವಿಧ್ಯಮಯವಾದ ಅಲಂಕಾರಕ್ಕೆ ಅಲ್ಲಿ ಜೋಡಣೆ ಮಾಡಿರ್ತಾರೆ ಶಬ್ದಗಳನ್ನು. ಅವರಿಬ್ಬರ ಗುರುಗಳಿಬ್ಬರ ವಿದ್ವತ್ತನ್ನು ನೋಡುವ ಸೌಭಾಗ್ಯ ನಿಮ್ಮ ಪಾಲಿಗಿದೆ ಅಂತ ಒಂದು ಧನ್ಯತೆಯನ್ನು ಹೇಳ್ತಾ, ಆಗಮಿಸಿದ ಕಿರಿಯ ಪಟ್ಟದ ಪರಮ ಪೂಜ್ಯ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕ ಸ್ವಾಗತವನ್ನು ಸಭೆಯಲ್ಲಿ ಕೋರ್ತಾ, ಇನ್ನೂ ಅನೇಕ ಜನ ಸೇವೆಯನ್ನು ಮಾಡಿದ್ದಾರೆ. ಮಠದ ವತಿಯಿಂದ ನಾವು ಅವರಿಗೆ ಧನ್ಯವಾದ ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಪ್ರಧಾನವಾದದ್ದು ದೊಡ್ಡ ಸವಾಲು ಅಂದರೆ, ಉಡುಪಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವಾದರೆ ವಸತಿಯ ವ್ಯವಸ್ಥೆದೆ ಬಹಳ ದೊಡ್ಡ ಸವಾಲು. ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ವಸತಿ ವ್ಯವಸ್ಥೆಯ ಎಲ್ಲ ವ್ಯವಸ್ಥಾಪಕ ವೃಂದದವರಿಗೆ ಜೋರಾದ ಚಪ್ಪಾಳೆಯಿಂದ ನಾವು ಅವರಿಗೆ ಧನ್ಯವಾದವನ್ನು ಹೇಳೋಣ. ಇದಕ್ಕೆ ಸಹಕಾರ ಮಾಡಿದಂತಹ ಅನೇಕ ಹೋಟೆಲ್ಸಿನ ಮುಖ್ಯಸ್ಥರು, ಇಲ್ಲಿ ಓಷನ್ ಪರ್ಲ್ ಅವರು ಕೂಡ ಇಲ್ಲೇ ಇದ್ದಾರೆ. ಹೀಗೆ ಅನೇಕ ಕಿದಿಯೂರು ಹೋಟೆಲ್ ಆಗಿರ್ಬೋದು, ನಮ್ಮ ಊರಿನ ಎಲ್ಲ ಪ್ರತಿಷ್ಠಿತ ಹೋಟೆಲ್ ಮುಖ್ಯಸ್ಥರು ಕೈ ಜೋಡಿಸಿದ್ದರಿಂದ ವಸತಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೀತು. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಯಲ್ಲಿ ಅವತ್ತು ಲಕ್ಷಾಂತರ ಭಕ್ತರು ಭಾಗವಹಿಸಿದಾಗ ಅಚ್ಚುಕಟ್ಟಾದ ಆಹಾರದ ವ್ಯವಸ್ಥೆಯನ್ನು ಮಾಡಿದ ಸ್ವಯಂ ಸೇವಕರು, ಅವರ ಪರಿಶ್ರಮ ಬಹಳ ಮುಖ್ಯ. ಭದ್ರತೆಯ ಮಧ್ಯದಲ್ಲೂ ಆಹಾರಗಳನ್ನು ತಂದು ಒಂದು ಕಡೆಯಲ್ಲಿ ಇಟ್ಟು ಅಷ್ಟೋ ಜನರಿಗೆ ಮಧ್ಯಾಹ್ನದ ಬಡಿಸುವ ವ್ಯವಸ್ಥೆಯನ್ನು ಮಾಡಿದ ಆ ಸ್ವಯಂ ಸೇವಕರು, ಆಹಾರದ ವ್ಯವಸ್ಥೆಯ ಸ್ವಯಂ ಸೇವಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ನಮಗೆ ರಸಪ್ರಶ್ನೆಯ ಕಾರ್ಯಕ್ರಮ, ಕಂಠ ಪಾಠದ ಒಂದು ಸ್ಪರ್ಧೆಗಳು,
ಅದರ ಜೊತೆಯಲ್ಲಿ ಸಾಮೂಹಿಕ ಪಾರಾಯಣದ ಕಾರ್ಯಕ್ರಮಕ್ಕೆ ಅನೇಕ ಶಾಲೆಯ ಕಾಲೇಜಿನ ಮಕ್ಕಳನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ಆ ಎಲ್ಲ ಶಾಲೆಯ ಕಾಲೇಜಿನ ಮುಖ್ಯಸ್ಥರಿಗೆ ಮತ್ತು ಪೋಷಕರಿಗೆ, ಮಕ್ಕಳಿಗೂ ಕೂಡ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಮುಖ್ಯವಾಗಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಒಂದು ವ್ಯವಸ್ಥೆ ನಮ್ಮ ಜೊತೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನವನ್ನು ಮಾಡಿದಂತಹ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ನಾವು ಪರ್ಯಾಯ ಮಠದಿಂದ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಬಹುದೂರದ ಭಾಗದಿಂದ, ಗ್ರಾಮೀಣ ಪರಿಸರದಿಂದ ಜನ ಬರಲಿಕ್ಕೆ ಅನುಕೂಲ ಮಾಡಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದಂತಹ ಎಲ್ಲ ಬಸ್ಸಿನ ಮಾಲಕರು, ಮುಖ್ಯಸ್ಥರು, ಅನೇಕ ಸೇವೆಯನ್ನು ಸಲ್ಲಿಸಿದವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಈ ಸಂದರ್ಭದಲ್ಲಿ ಕನಕನ ಕಿಂಡಿಯ ಅಲಂಕಾರವನ್ನು, ಸುವರ್ಣ ಗೋಪುರದಿಂದ ಅಲ್ಲಿ ಆ ಕನಕನ ಕಿಂಡಿಯನ್ನು ಅಲಂಕಾರ ಮಾಡಿ ಆ ಗೋಪುರಕ್ಕೆ ಒಂದು ವಿಶೇಷವಾದ ಮೆರುಗನ್ನು ನೀಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಪ್ರಮೋದ ಮಧ್ವರಾಜ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಆನ್ಲೈನ್ನಲ್ಲಿ ಸ್ವಾರಸ್ಯ ಅಂತ ಹೇಳಿದರೆ, ನೀವು ಕಾರ್ಯಕ್ರಮ ಆದ ತಕ್ಷಣ ನಮ್ಮ ಪುತ್ತಿಗೆ ಮಠದ ವೆಬ್ಸೈಟ್ ನೋಡಿದರೆ ಗೊತ್ತಾಗ್ತದೆ, ಸುಮಾರು 1.25 ಲಕ್ಷ ಜನ ಅದರ ವೀಕ್ಷಣೆ ಮಾಡಿದ್ದಾರೆ. ಅಂದರೆ 1.5 ಲಕ್ಷಕ್ಕಿಂತ ಹೆಚ್ಚಿನ ಜನ ಆನ್ಲೈನ್ ಪಾರಾಯಣದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪ್ರಿಂಟಿಂಗು ಮತ್ತು ಡಿಸೈನ್ ಇದೆಲ್ಲವನ್ನು ಮಾಡಿ ಕಾರ್ಯಕ್ರಮದ ಇನ್ವಿಟೇಷನ್ನು ಮತ್ತು ಬ್ಯಾನರ್ಗಳಲ್ಲಿ ಕಾರ್ಯಕ್ರಮಕ್ಕೆ ಆಕರ್ಷಣೆಯನ್ನು ನೀಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ಮತ್ತೊಮ್ಮೆ ಪಾಸು ವ್ಯವಸ್ಥೆಯನ್ನು, ಬೇರೆ ಬೇರೆ ಊರುಗಳಿಗೆ ಹೋಗಿ ಪಾಸು ಮುಟ್ಟಿಸುವಂತಹದ್ದು, ಇನ್ವಿಟೇಷನ್ ಮುಟ್ಟಿಸುವಂತಹದ್ದು ಎಲ್ಲ ಮಾಡಿದ ಸ್ವಯಂ ಸೇವಕರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅವರು ಇವರು ಅಂತ ಹೇಳಿದೆ, ಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದ ಈ ಬೃಹತ್ ಗೀತೋತ್ಸವದಲ್ಲಿ ಕೈ ಜೋಡಿಸಿದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಪರ್ಯಾಯ ಮಠದ ವತಿಯಿಂದ ಹೃದಯ ತುಂಬಿದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಪರಮ ಪೂಜ್ಯ ಶ್ರೀಪಾದಂಗಳವರು ಪ್ರಸಾದವನ್ನು ನೀಡಿ ಅನುಗ್ರಹಿಸುವರಿದ್ದಾರೆ. ಆರಂಭದಲ್ಲಿ ವೇದಿಕೆಯ ಮೇಲೆ ಇರತಕ್ಕಂಥ SP ಅವರಾಗಿರ್ತಕ್ಕಂತಹ ಹರಿರಾಮ್ ಶಂಕರ್ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ ಕುಂದಾಪುರ ವಿಭಾಗದ AC ಅವರಾಗಿರ್ತಕ್ಕಂತಹ ರಶ್ಮಿ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಪೊಲೀಸ್ ವಿಭಾಗದ ವಿವಿಧ ವಿಭಾಗದ ಅಧಿಕಾರಿಗಳು ಶ್ರೀ ಸುಧಾಕರ್ S ನಾಯಕ್ ಅವರು, ಶ್ರೀ ಸುಧಾಕರ್ S ನಾಯಕ್ ಅವರು ಹಾಗೂ ತಿಮ್ಮಪ್ಪ ಗೌಡರು, ಶ್ರೀ ರಾಮಚಂದ್ರ ನಾಯಕ್ ಅವರು ಮತ್ತು ರವಿಕುಮಾರ್ ಅವರು ಹಾಗೂ ನೀಲೇಶ್ ಚೌಹಾಣ್ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆದುಕೊಳ್ಳಬೇಕು. ಎಲ್ಲರಿಗೂ ಇದೇ ಭವನದಲ್ಲಿ ಉಪಹಾರದ ವ್ಯವಸ್ಥೆ ಇದೆ. ತಾವೆಲ್ಲರೂ ಉಪಹಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಕುತ್ಯಾರ್ ನವೀನ್ ಶೆಟ್ಟಿಯವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಪೂಜ್ಯ ಶ್ರೀಪಾದರ ಹತ್ರ ಪ್ರಸಾದವನ್ನು ಪಡೆದುಕೊಳ್ಳಬೇಕು. ತಮ್ಮ ಎಲ್ಲರ ಗಮನಕ್ಕೆ ಮುಂಭಾಗದಲ್ಲಿ ಒಂದೊಂದೇ ಸಾಲಿನಲ್ಲಿ ತಾವು ಆ ಭಾಗದಲ್ಲಿ ಪೂಜ್ಯ ಶ್ರೀಪಾದರ ಬಲಭಾಗದಿಂದ ಬಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಎಡಭಾಗಕ್ಕೆ ಹೋಗಬೇಕು. ಒಂದೊಂದೇ ಸಾಲಿನವರು ಸಾಲಾಗಿ ಎದ್ದು ತಾವು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಆ ಭಾಗದಲ್ಲಿ ಗುರುಗಳ ಬಲಭಾಗದಲ್ಲಿ ತಾವು ಆ ಭಾಗದಿಂದ ಬರಬೇಕು. ಓಷನ್ ಪರ್ಲವರು ತಾವು ಹೀಗೆ ಅಲ್ಲಿಂದ ಬನ್ನಿ, ಹಾಗೆ ಸಾಲಾಗಿ ಆ ಭಾಗದಿಂದ ಒಂದೊಂದೇ ಸಾಲಾಗಿ ಬಂದು ಪ್ರಸಾದವನ್ನು ಪಡೆದುಕೊಳ್ಬೇಕು. ಹಿರಿಯರಾದ ಶ್ರೀ ಭುವನೇಂದ್ರ ಕಿದಿಯೂರವರು ಆಗಮಿಸಬೇಕು. ಹಾಗೆ ಗಿರೀಶ್ ತಂತ್ರಿ ಮಂಗಳೂರವರು. ಎಲ್ಲರೂ ಸಾಲು ಮಾಡ್ಕೊಂಡ್ಬಿಡಿ. ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ಇದು ನಿಮ್ಮದೇ ಕಾರ್ಯಕ್ರಮ. ಸಾಲಾಗಿ ಬಂದು
ವ್ಯವಸ್ಥಿತವಾದ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕರಿಸಬೇಕಾಗಿ ಸೂಚನೆ. ಅನೇಕ ವಿವಿಧ ಸಂಘಟನೆಯವರು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕೈ ಜೋಡಿಸಿದ್ದಾರೆ. ಧರ್ಮಸ್ಥಳದ ವಿಭಾಗವಾಗಿರ್ಬೋದು, ಹಾಗೆ ಗೀತಾ ಪರಿವಾರದವರಾಗಿರ್ಬೋದು, ಅದೇ ರೀತಿಯಲ್ಲಿ ಶಾರದಾ ಮಹೋತ್ಸವ ಸಮಿತಿಯವರು, ಹಾಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ಸಿಗಾಗಿ ಕೈ ಜೋಡಿಸಿದ್ದೀರಿ. ತಾವೆಲ್ಲರೂ ಕೂಡ ಉಪಹಾರವನ್ನು ಸ್ವೀಕರಿಸಿ ತೆರಳಬೇಕಾಗಿ ಸೂಚನೆ. ದಿನಾಂಕ 13ನೇ ತಾರೀಕು ಅಂತಾರಾಷ್ಟ್ರೀಯ ಸಮ್ಮೇಳನ ಇಲ್ಲಿ ನಡೆಯಲಿದೆ. ರಾಜಾಂಗಣದಲ್ಲಿ ಅನೇಕ ಅಂತಾರಾಷ್ಟ್ರೀಯ ಗಣ್ಯ ವಿದ್ವಾಂಸರು ಪ್ರಬಂಧ ಮಂಡನೆ ಮಾಡುವವರಿದ್ದಾರೆ, ಮಾರ್ಗದರ್ಶನ ಮಾಡುವವರಿದ್ದಾರೆ. ಆಂಧ್ರ ಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಸೂಚನೆ. ಉಪಹಾರವನ್ನು ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಪ್ರಸಾದ ಸ್ವೀಕರಿಸಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.